ಬೆಳಗು. ಇವತ್ತಿನ ದಿನ ಎಲ್ಲರ ಬದುಕಿನಲ್ಲೂ ಒಳ್ಳೆಯದಾಗಿದೆ. ನಮ್ಮ ಒಳಗಡೆ ಇರುವ ನೆಗೆಟಿವಿಟಿ ಹೋಗಲಿ, ಬದುಕನ್ನು ಪ್ರೀತಿಸುವಂತೆ ಆಗಲಿ. ಸೊ ಇದು ಮೀಡಿಯಾ ವಾಚ್ ಎಂದಿನಂತೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಬಹಳ ಮುಖ್ಯವಾದ ಸುದ್ದಿಗಳ ಬಗ್ಗೆ ವಿಶ್ಲೇಷಣೆ ನಡೆಸುವುದು, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ ಮಾಡುವುದು ಮೀಡಿಯಾ ವಾಚಿನ ಪ್ರಮುಖ ಉದ್ದೇಶ. ಇವತ್ತಿನ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾದ ಸುದ್ದಿಯ ಬಗ್ಗೆ ನಾನು ಇವತ್ತು ಮಾತನಾಡಬೇಕು ಅಂತ ನನಗೆ ಅನ್ನಿಸಿದ್ದು, ಅನಿಲ್ ಕುಮಾರ್ ವರ್ಗಾವಣೆ. ಬಿಬಿಎಂಪಿ ಆಯುಕ್ತರಾಗಿ ಎನ್ ಮಂಜುನಾಥ್ ಪ್ರಸಾದ್ ಮತ್ತೆ ನೇಮಕ. ಇದು ಸುದ್ದಿ ನಿನ್ನೆ ಸಂಜೆಯ ಹೊತ್ತಿಗೆ ಈ ಸುದ್ದಿ ಏನು ಬಂದ ತಕ್ಷಣ ಅನಿಲ್ ಕುಮಾರ್ ಹೇಗಿದ್ರು ಅನ್ನುವ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಾರಂಭ ಆದವು. ಇವರೊಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿದ್ರು ಅಂತ ಬಹಳಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗಿದ್ದರೆ ಇದ್ದಕ್ಕಿದ್ದಾಗ ಅನಿಲ್ ಕುಮಾರ್ ಅವರನ್ನು ವರ್ಗಾವಣೆ ಮಾಡಿದ್ದು ಯಾಕೆ? ಯಾಕೆಂದ್ರೆ ಕೋವಿಡ್ ವಿರುದ್ಧ ಒಂದು ಯುದ್ಧ ನಡೆಯುತ್ತಿರುವಂತಹ ಸಂದರ್ಭ ಇದು. ಕೊರೋನಾದ ಯುದ್ಧದಲ್ಲಿ ಬಿಬಿಎಂಪಿಯ ಪಾತ್ರ ಬಹಳ ಮುಖ್ಯವಾದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಸುದ್ದಿ ಇದೆ. ಒಂದು ಬಹಳ ಸ್ಪಷ್ಟವಾಗಿ ತೆಗೆದುಕೋಬೇಕಾದ್ದು ನಾವು ಬಿಬಿಎಂಪಿಯ ಬಗ್ಗೆ. ಬೆಂಗಳೂರಿನಿಂದ ಹೊರಗಡೆ ಇದ್ದವರಿಗೆ ಬಿಬಿಎಂಪಿ ಬಗ್ಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಬಿಬಿಎಂಪಿ ಅನ್ನುವುದೇ ಒಂದು ಭ್ರಷ್ಟರ ದೊಡ್ಡ ಕೂಪ. ಕಾರ್ಪೊರೇಟರ್ಗಳಿದ್ದಾರೆ, ಬಹಳಷ್ಟು ಕಾರ್ಪೊರೇಟರ್ಗಳು ಶಾಸಕರಕ್ಕಿಂತ ಹೆಚ್ಚು ಪ್ರಬಲರಾಗಿದ್ದಾರೆ. ಹಾಗೆಯೇ ಅಷ್ಟೇ ಅಲ್ಲ, ಬಿಬಿಎಂಪಿಯ ಕವರ್ ಮಾಡುವ ವರದಿ ಮಾಡೋದಕ್ಕೆ ಹೋಗ್ತಾರಲ್ಲ, ಆ ಪತ್ರಕರ್ತರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ತಿಳ್ಕೋಬೇಕು. ಈ ಕೆಲವು ವರ್ಷಗಳಿಂದ ಒಬ್ಬ ವರದಿಗಾರರು ಹೊಸದಾಗಿ ಬಂದಿದ್ರು. ಅವರು ಬಿಬಿಎಂಪಿ ಕವರ್ ಮಾಡ್ತಾ ಇದ್ರು. ಕೇವಲ 4-6 ತಿಂಗಳುಗಳು ಅಥವಾ 1 ವರ್ಷ ಕಳೆಯುವ ಹೊತ್ತಿಗೆ ಅವರು 3 ಕೋಟಿ ರೂಪಾಯಿ ಮನೆ ಕಟ್ಟಿದ್ರು ಅಂತ ವರದಿ ಬಂತು. ನನಗೆ ಶಾಕ್ ಆಗೋಯ್ತು. ಹೊಸದಾಗಿ ಪತ್ರಿಕೋದ್ಯಮಕ್ಕೆ ಬಂದವರು ಬಿಬಿಎಂಪಿ ಕವರ್ ಇಟ್ಟು ದುಡ್ಡು ಮಾಡ್ತಾರಂತ ನಮಗೆಲ್ಲ ಇದು ಅರ್ಥ ಆಗದಿರುವ ಮಾತು. ಇಂಥದ್ದೆಲ್ಲ ಬರ್ತಿರ್ತದೆ. ಆ ಸಂದರ್ಭದಲ್ಲಿ ನಾನು ಹೇಳಿದೆ. ಸೊ ಬಹುತೇಕ ಮಾಧ್ಯಮದವರು ಯಾರಿದ್ದಾರೆ ಅವ್ರನ್ನೂ ಕೂಡ ಲೋಕಾಯುಕ್ತದ ಆ್ಯಂಬಿಟ್ ಒಳಗೆ ತರಬೇಕು. ಪ್ರತಿ ವರ್ಷ ಅವರ ಆಸ್ತಿ ಘೋಷಣೆ ಮಾಡುವಂತ ಆಗಬೇಕು ಅಂತ ಹೇಳಿದೆ. ಅದು ಕಾಂಟ್ರವರ್ಸಿ ಆಯಿತು. ಹಿರಿಯ ಪತ್ರಕರ್ತರಲ್ಲಿ ನನಗೆ ಬೈದರು. ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಸೊ ಬಿಬಿಎಂಪಿ ಇರುವುದು ಹಾಗೆ. ಅದೊಂದು ಬಹುದೊಡ್ಡ ಭ್ರಷ್ಟರ ರೂಪ. ರಾಜಕಾರಣಿಗಳು ಮತ್ತು ಬಿಬಿಎಂಪಿಗಳ ನಡುವಿನ ಅಧಿಕಾರಿಗಳ ನಡುವಿನ ಅನೈತಿಕ ಸಂಬಂಧದೇ ಒಂದು ಸುದೀರ್ಘವಾದ ಕಥೆ ಇದೆ. ಬೆಂಗಳೂರಿನ ಶಾಸಕರು ಮಂತ್ರಿಗಳು ಪವರ್ಫುಲ್ ಆಗೋದಕ್ಕೆ ಅದರ ಹಿಂದೆ ಬಿಬಿಎಂಪಿ ಇರುವುದು ಒಂದು ಕಾರಣ. ಸೊ ಈ ಸುದ್ದಿಯನ್ನು ನೋಡೋಣ. ಈ ಸುದ್ದಿ ಏನ್ ಹೇಳುತ್ತೆ ಅಂತ ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯ ರಾಜಧಾನಿಯ ದೇಶದ ಪ್ರಮುಖ ಕೋವಿಡ್ ಹಾಟ್ಸ್ಪಾಟ್ ಆಗಿರುವ ಬೆನ್ನಲ್ಲೇ ರಾಜ್ಯದ ರಾಜಧಾನಿ ದೇಶದ ಪ್ರಮುಖ ಕೋವಿಡ್ ಹಾಟ್ಸ್ಪಾಟ್ ಆಗಿರುವ ಬೆನ್ನಲ್ಲೇ ಆಡಳಿತದಲ್ಲೂ ದೊಡ್ಡ ಬದಲಾವಣೆ ಆಗಿದೆ. ಇದು ದೊಡ್ಡ ಬದಲಾವಣೆ ಅನ್ನೋದರಲ್ಲಿ ನನಗಂತೂ ಯಾವ ಅನುಮಾನವೂ ಇಲ್ಲ. ಬಿಬಿಎಂಪಿ ಆಯುಕ್ತ BH ಅನಿಲ್ ಕುಮಾರ್ ಅವರನ್ನು ರಾಜ್ಯ ಸರ್ಕಾರ ಶನಿವಾರ ದಿಢೀರಾಗಿ ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ ಈ ಹಿಂದೆ ಇದೇ ಹುದ್ದೆ ನಿರ್ವಹಿಸಿದ್ದ ಎನ್ ಮಂಜುನಾಥ್ ಪ್ರಸಾದ್ ಅವರನ್ನು ನೇಮಿಸಲಾಗಿದೆ. 2 ಅಂಶ ಇದೆ. ಒಂದು, ಅನಿಲ್ ಕುಮಾರ್ ಅವರನ್ನ ದಿಢೀರಾಗಿ ವರ್ಗಾವಣೆ ಮಾಡಿದ್ದು ಯಾಕೆ? ದಟ್ ಇಸ್ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್, ಈ ಹಿಂದೆ ಆಯುಕ್ತರಾಗಿದ್ದವರನ್ನೇ ಎನ್ ಮಂಜುನಾಥ್ ಪ್ರಸಾದ್ ಅವರನ್ನ ವಾಪಸ್ ಕರೆತಂದಿದ್ದು ಯಾಕೆ? ಬೇರೆ ಪ್ರಾಮಾಣಿಕ ಅಧಿಕಾರಿಗಳು ಇರಲಿಲ್ಲ, ಬೇರೆ ಪವರ್ಫುಲ್ ಅಧಿಕಾರಿಗಳು ಇರಲಿಲ್ವಾ? ಕೋವಿಡ್ನಂಥ ಒಂದು ಮಹಾಮಾರಿಯ ವಿರುದ್ಧ ಹೋರಾಟ ಮಾಡುವಂತಹ, ಅದಕ್ಕೊಂದು ಪ್ಲಾನ್ ಮಾಡುವಂತಹ ಅಧಿಕಾರಿಗಳು ಇರಲಿಲ್ವಾ? ಯಾಕೆ ಅವರನ್ನೇ ಕಾದ್ರಿ? ಇದು 2 ಪ್ರಮುಖ ಪ್ರಶ್ನೆಗಳು. ಸೊ ಈ ವರದಿ ಏನ್ ಹೇಳುತ್ತೆ? 2019 ಆಗಸ್ಟ್ನಲ್ಲಿ ಅನಿಲ್ ಕುಮಾರ್ ಅವರು ಆಯುಕ್ತರಾಗಿ ವರ್ಗವಾಗುವ ಮುನ್ನ 3 ವರ್ಷಗಳ ಕಾಲ ಈ ಹುದ್ದೆಯನ್ನು ಮಂಜುನಾಥ್ ಪ್ರಸಾದ್ ನಿರ್ವಹಿಸಿದ್ರು. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಮಂಜುನಾಥ್ ಪ್ರಸಾದ್ ಅವರು ತುಂಬಾ ಇಷ್ಟವಾಗುವ ಅಧಿಕಾರಿ ಆಗಿದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಶನಿವಾರವೇ ಏನಾಯ್ತು, ಇದು ಮಂಜುನಾಥ್ ಪ್ರಸಾದ್ ನಿರ್ವಹಿಸಿದ್ರು. ಶನಿವಾರವೇ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ದಿಢೀರಾಗಿ ವರ್ಗಾವಣೆ ಮಾಡಲಾಯಿತು. ತಕ್ಷಣ ಟಕ್ ಅಂತ ಬಂದು ಅವ್ರಿಗೆ ಕ್ಯಾಚ್ ಮಾಡ್ಕೊಂಡು ಸೊ ಮಂಜುನಾಥ್ ಪ್ರಸಾದ್ ಅವರು ಆ ಹುದ್ದೆಯನ್ನ ವಹಿಸಿಕೊಂಡ್ರು. ಅವರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ವಿಪತ್ತು ನಿರ್ವಹಣೆ, ಭೂಮಿ ಹಾಗೂ UPAR ಹುದ್ದೆಗಳನ್ನು ಹೆಚ್ಚುವರಿಯಾಗಿ ನಿಭಾಯಿಸಬೇಕಾಗಿದೆ. ಅವರಿಗೆ ಹೆಚ್ಚುವರಿ ಜವಾಬ್ದಾರಿ ಕೂಡ ಕೊಡಲಾಗಿದೆ ಮಂಜುನಾಥ್ ಪ್ರಸಾದ್ ಅವರಿಗೆ. ಈ ಸುದ್ದಿ ಇನ್ನೊಂದು ಪ್ಯಾರ ಹೇಳುತ್ತೆ, ಅನಿಲ್ ಕುಮಾರ್ ಅವರಿಗೆ ಸಾರ್ವಜನಿಕ ಉದ್ದಿಮೆ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯ ಹೊಣೆ ವಹಿಸಲಾಗಿದೆ.
ಈ ಹುದ್ದೆಯನ್ನು ಪ್ರಸ್ತುತ ಕಾರ್ಯದರ್ಶಿ ದರ್ಜೆಯ ಅಧಿಕಾರಿ ನಿರ್ವಹಿಸ್ತಾ ಇದ್ರು. ಅಂದ್ರೆ ಇದು ಅವರಿಗೆ ಡಿಮೋಷನ್. ಮಂಜುನಾಥ್ ಪ್ರಸಾದ್ ಸಾರಿ ಅನಿಲ್ ಕುಮಾರ್ ಅವರಿಗೆ ಮೇಲೆ ಸರ್ಕಾರಕ್ಕೆ ಸಿಟ್ಟಿದ್ರೆ ಏನ್ ಸಿಟ್ಟಿಗೆ ಕಾರಣಗಳೇನು? ಇದು ಕೇವಲ ಆಡಳಿತವನ್ನು ಉತ್ತಮಪಡಿಸುವ ಉದ್ದೇಶದಿಂದ ಮಾಡಿದ ವರ್ಗಾವಣೆನ ಅಥವಾ ಇದರಿಂದ ಬೇರೆ ಕಾರಣಗಳಿವೆಯಾ? ಯೋಚನೆ ಮಾಡಬೇಕಾಗಿದೆ ನಾವು. ಕೊರೋನಾ ಸೋಂಕು ಹರಡುವಿಕೆ ಪ್ರಾಥಮಿಕ ಹಂತದಲ್ಲಿದ್ದಾಗ ಅದರ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳ ಬಗ್ಗೆ ಪ್ರಶಂಸೆಗಳು ವ್ಯಕ್ತ ಆಗಿದ್ದು. ಆದರೆ ಕಳೆದ 2 ತಿಂಗಳಿಂದ ಅದು ಕ್ರಮೇಣ ಬದಲಾಗುತ್ತಾ ಹೋಯಿತು. ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಾ ಹೋದಂತೆ ಹೈಕೋರ್ಟ್ ಪಾಲಿಕೆಯನ್ನು ತರಾಟೆಗೆ ತೆಗೆದುಕೊಂಡಿತು. ಇದು ನಿಜ. ಆದರೆ ಪಾಲಿಕೆ ಎಷ್ಟು ಮಟ್ಟಿಗೆ ಮಾಡಬಹುದು, ಮಾಡಿತ್ತು ಇಲ್ಲವೋ ಅನ್ನೋದು ಬೇರೆ ವಿಚಾರ. ಅದರ ಜೊತೆಗೆ ಕರೋನಾ ಅಂತ ಸಾಂಕ್ರಾಮಿಕ ರೋಗವನ್ನ ಒಂದು BBMP ತಡೆಯೋದಕ್ಕೆ ಸಾಧ್ಯನಾ? ಒಬ್ಬ ಅಧಿಕಾರಿ ತಡೆಯೋಕ್ಕೆ ಸಾಧ್ಯನಾ? ವಿಫಲವಾದದ್ದು ಇಂಥ ಹಲವು ಪ್ರಶ್ನೆಗಳಿವೆ. ಸರ್ಕಾರದ ಮೂಲಗಳ ಪ್ರಕಾರ ಈ ವರದಿ ಹೇಳುತ್ತೆ, ಸರ್ಕಾರದ ಮೂಲಗಳ ಪ್ರಕಾರ ಬೆಂಗಳೂರಿನ ಬಹುತೇಕ ಶಾಸಕರು ಅನಿಲ್ ಕುಮಾರ್ ವಿರುದ್ಧ ಮುಖ್ಯಮಂತ್ರಿ ಬಳಿ ಅಸಮಾಧಾನ ವ್ಯಕ್ತಪಡಿಸಿದರು. ಯಾರೊಬ್ಬರು ಅವರ ಬೆಂಬಲಕ್ಕೆ ನಿಂತಿಲ್ಲ. ಇದು ಅವರಿಗೆ ಮುಳುವಾಯಿತು. ಇದು ಬಹಳ ಮುಖ್ಯವಾದ. ಬೆಂಗಳೂರಿನ ಯಾವುದೇ ಶಾಸಕರು ಅನಿಲ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿಲ್ಲ. ವರದಿ ಹೇಳುತ್ತೆ. ಅನಿಲ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿಲ್ಲದಿದ್ದರೆ ಅದಕ್ಕೆ ಕಾರಣಗಳೇನು? ಅನಿಲ್ ಕುಮಾರ್ ಅವರ ಬಗ್ಗೆ ಈ ಶಾಸಕರಿಗೆ ಬೇಸರ ಇತ್ತಂತೆ. ಯಾಕೆ ಬೇಸರ ಇತ್ತು? ಬೇಸರ ಯಾಕಾಗುತ್ತೆ? ನನ್ನ ಮಾತು ಕೇಳಲ್ಲ. ಯಾವ ಶಾಸಕರನ್ನು ಅನಿಲ್ ಕುಮಾರ್ ಅವರು ಮಾತನ್ನ ಕೇಳ್ತಾ ಇರಲಿಲ್ಲ. ಅಂದ್ರೆ ಅವರು ಕಾನೂನುಬದ್ಧವಾಗಿ ಯಾವುದು ಸರಿ ಅನ್ನಿಸ್ತಿತ್ತೋ ಅದನ್ನು ಮಾಡ್ತಾ ಇದ್ರು. ಸ್ಪಷ್ಟ. ಈ ಮಾತು ಕೇಳದಿರುವುದು ಅಂದ್ರೆ ಯಾವುದಕ್ಕೆ? ಶಾಸಕರು ಯಾವುದ್ರಲ್ಲಿ ಇಂಟರ್ಫಿಯರ್ ಮಾಡಬೇಕು? ಒಂದು ಬ್ಯೂರೋಕ್ರಸಿಯಲ್ಲಿ, ಅಧಿಕಾರಶಾಹಿಯಲ್ಲಿ ಪ್ರತಿ ವಿಚಾರಕ್ಕೂ ಇಂಟರ್ಫಿಯರ್ ಮಾಡ್ತಾ ಕೂತ್ರೆ ಒಬ್ಬ ಅಧಿಕಾರಿ ಕೆಲಸ ಮಾಡೋದಕ್ಕೆ ಹೇಗೆ? ಬಹಳಷ್ಟು ಜನ ಪ್ರಾಮಾಣಿಕ ಅಧಿಕಾರಿಗಳು ಇವರು ಒತ್ತಡದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾಲ ಬಂದಿದೆ. ಯಾಕೆ ನೋಡಿ, ಈ ಸುದ್ದಿಯ ಇನ್ನೊಂದು ಪ್ಯಾರಾ ಹೇಳುತ್ತೆ. 436 ಕೋಟಿ ಮೊತ್ತದ ಯೋಜನೆಯನ್ನು KRIDLಗೆ ನೀಡಿದ್ದು ಕೂಡ ಅವರ ವಿರುದ್ಧ ಅಸಮಾಧಾನ ಹೆಚ್ಚಾಗುವಂತೆ ಮಾಡಿತು. 436 ಕೋಟಿ ಮೊತ್ತದ ಯೋಜನೆಯನ್ನ ಅವರು KRIDL, ಇದು ರಾಜ್ಯ ಸರ್ಕಾರದ ಒಂದು ಸಂಸ್ಥೆ. ಈ ರಾಜ್ಯ ಸರ್ಕಾರದ ಸಂಸ್ಥೆಗೆ 436 ಕೋಟಿ ರೂಪಾಯಿ ಕಾಮಗಾರಿಯನ್ನ, ಕೆಲಸವನ್ನ ಅನಿಲ್ ಕುಮಾರ್ ಕೊಟ್ಟಿದ್ದಾರೆ. ತಪ್ಪಾಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಅಭಿಪ್ರಾಯಗಳೇನಿದ್ವು ಆಗಿದ್ರೆ ಇದರಲ್ಲಿ ಶಾಸಕರ ಕಮಿಷನ್ ವ್ಯವಹಾರಗಳಿದ್ವ? ಉತ್ತರ ಕೊಡಬೇಕಾಗತ್ತೆ. ಸರ್ಕಾರ ಕೂಡ ಉತ್ತರ ಕೊಡಬೇಕು. ಅದರಂತೆ ಈ ವರ್ಗಾವಣೆಯ ಕಾರಣಗಳೇನು ಅನ್ನೋದನ್ನ ಹೇಳಬೇಕು. ಇಂಥ ವಿಚಾರಗಳನ್ನ ಪ್ರತಿಪಕ್ಷಗಳು ಬಹಳ ಪ್ರಮುಖವಾಗಿ ಪರಿಗಣಿಸ್ತವೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಬ್ಯೂರೋಕ್ರಸಿಯಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಅವರವ್ರ ಲಿಂಕ್ಗಳಿರ್ತವೆ. ಅವ್ರಿಗೆ ಬೇಕಾದ ಅಧಿಕಾರಿಗಳಿರ್ಬೇಕು ಅನ್ಸುತ್ತೆ. ಒಂದು ಅಲ್ಲಿ ಜಾತಿ ಕೆಲಸ ಮಾಡುತ್ತೆ, ಫೇವರೇಬಲ್ ಆಗಿದಾರೋ ಇಲ್ಲ ಒಂದು ಕೆಲಸ ಮಾಡುತ್ತೆ. ಈಗ ಹಲವು ವಿಚಾರಗಳು ಕೆಲಸ ಮಾಡ್ತಾ ಹೋಗ್ತವೆ. ಒಬ್ಬ ಶಾಸಕರಾದವನು ತನಗೆ ಬೇಕಾದವರನ್ನ ಒಂದ್ ಕಡೆ ಹಾಕ್ಸ್ಬೇಕು ಅಂದ್ರೆ ಫಸ್ಟ್ ಅವರು ಆ ಅಧಿಕಾರಿ ನನ್ನ ಜಾತಿಗೆ ಸೇರಿದಾನೋ ಇಲ್ವೋ ಅಂತ ಫಸ್ಟ್ ಕ್ವೆಶ್ಚನ್. ನನ್ನ ಜಾತಿಗೆ ಸೇರಿ ನನ್ನ ಹಿತಾಸಕ್ತಿ ನೋಡ್ಕೊತಾನೋ ಇಲ್ವೋ ಅನ್ನೋದು ಸೆಕೆಂಡ್ ಕ್ವೆಶ್ಚನ್. ಇದ್ರ ಮೇಲೆ ತೀರ್ಮಾನ ಆಗುತ್ತೆ. ಆದ್ರಿಂದ ಕಾಂಗ್ರೆಸ್ ವಿಚಾರ ಬಹಳ ಪ್ರಮುಖ ಪರಿಗಣಿಸುತ್ತೆ ನನಗೆ ಅನ್ಸಲ್ಲ. ಕಾಂಗ್ರೆಸ್ಗೂ ಕೂಡ ಈಗ ಹೊಸದಾಗಿ ಬಂದಿರುವ ಮಂಜುನಾಥ್ ಪ್ರಸಾದ್ ಅವ್ರ ಬಗ್ಗೆ ಬಹಳ ಗೌರವ ಪ್ರೀತಿ ಎಲ್ಲ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 3 ವರ್ಷಗಳ ಕಾಲ ಅವರೇನೆ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿದ್ರು. ಅಂದ್ರೆ ಇವ್ರ ಜೊತೆಗೆಲ್ಲ ಒಂದು ಒಳ್ಳೆಯ ಸಂಬಂಧ ಇತ್ತು. ಸೊ ಒಬ್ಬ ಅಧಿಕಾರಿ ಆದವನು ರಾಜಕಾರಣಿಗಳ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು. ಯಾವುದು ಒಳ್ಳೆಯ ಸಂಬಂಧ? ಅವರು ಹೇಳಿದಂತೆ ಕೇಳಬೇಕು. ಹೀಗೆ ಮಾಡಯ್ಯ ಅಂತ ಮಾಡಬೇಕು. ಅವರು ನಿರ್ದೇಶನ ಕೊಟ್ಟಂತೆ ಅವರು ಕೆಲಸ ಮಾಡಬೇಕು. ಈ ವರದಿ ಇನ್ನೊಂದು ಹೇಳುತ್ತೆ ನೋಡಿ, BIEC ಅನ್ನೋ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಸಾಮಗ್ರಿಗಳನ್ನು ಬಾಡಿಗೆ ಆಧಾರದಲ್ಲಿ ಪಡೆದಿರುವುದಕ್ಕೆ ಸರ್ಕಾರಕ್ಕೆ ಮುಜುಗರ ಉಂಟಾಗಿತ್ತು. ನಿಜ. ಆದ್ರೆ ಆ ಬಾಡಿಗೆ ಆಧಾರದಲ್ಲಿ ಪಡಿಬೇಕು ಅಂತ ನಿರ್ಧಾರ ಕೈಗೊಂಡವರು ಯಾರು? ಈ ವೈಫಲ್ಯ ಮುಚ್ಚಿಕೊಳ್ಳಲು ಮತ್ತು ಬೇರೆಯವರನ್ನು ರಕ್ಷಣೆ ಮಾಡಲು ಅನಿಲ್ ಕುಮಾರ್ ಅವರ ತಲೆದಂಡ ಮಾಡಲಾಗಿದೆ. ತಲೆದಂಡ, ಇದು ಅನಿಲ್ ಕುಮಾರ್ ಅವರ ತಲೆದಂಡ ಅನ್ನುವ ಮಾತನ್ನ ಈ ವರದಿ ಹೇಳುತ್ತೆ. ನನಗೂ ಕೂಡ ಇದರಲ್ಲಿ ಅನುಮಾನ ಇಲ್ಲ.
ಬಹಳ ಈಗ ಇರುವ ಮಾಹಿತಿಗಳನ್ನು ಗಮನಿಸಿದರೆ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಕಳೆದುಕೊಂಡ್ರೆ ಅನಿಲ್ ಕುಮಾರ್ ಅವರ ತಲೆದಂಡ ಪಡೆದಿರುವುದು ಬಹಳ ಸ್ಪಷ್ಟವಾದ್ದು. ಇಡೀ ಬೆಂಗಳೂರಿನ ನಿರ್ವಹಣೆ ಅನ್ನೋದು ಏನಿದೆ ಅದನ್ನು ಪೂರ್ಣ ಪ್ರಯೋಜನಕ್ಕೆ ಬರದಂತೆ ಮಾಡಿರುವುದು ಸರ್ಕಾರ. ಇಲ್ಲಿ ಒಬ್ಬರು ಇಲ್ಲವೇ ಇಲ್ಲ, ಯಾರೋ ಒಬ್ಬರ ಜವಾಬ್ದಾರಿ ಇಲ್ಲವೇ ಇಲ್ವಾ. ಒಂದೊಂದು ವಲಯಕ್ಕೆ ಒಬ್ಬರೊಬ್ಬರನ್ನ ನೇಮಿಸಲಾಗಿದೆ. ಬೆಂಗಳೂರಿನ ಶಾಸಕರು ಮಂತ್ರಿಗಳು ಎಲ್ಲ ಇನ್ಚಾರ್ಜ್, 3-4 ಮಂತ್ರಿಗಳು ಇನ್ಚಾರ್ಜ್. ಒಬ್ಬೊಬ್ಬರು ಒಂದು ರೀತಿ ಹೇಳ್ತಾರೆ. ಯಾವನಾರು ಅಧಿಕಾರಿಯಾದವ್ರು ಇಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋಕ್ಕಾಗ್ತೈತ್ರಿ? ಕೆಲಸ ಬಿಟ್ಟು ಹೋಗ್ಬೇಕು, ಇದ್ರ ಆತ್ಮಹತ್ಯೆ ಮಾಡ್ಕೋಬೇಕಂತ್ರಿ. 10 ಜನ ಬಂದು ಹೇಳ್ತಾರೆ. ಯಾವ ಸ್ಥಿತಿಗೆ ನೀವು ಆಡಳಿತವನ್ನು ತಂದಿಟ್ಟಿದ್ದೀರಿ ರಾಜಕೀಯ ಕಾರಣಗಳಿಗಾಗಿ? ಇನ್ನು ಇಡೀ ಶಾಸಕರು, ನನಗೆ ಶಾಕಿಂಗ್ ಆಗೋದು, ಯಾವ ಶಾಸಕರೊಬ್ಬರು ಅನಿಲ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿಲ್ಲ ಅನ್ನೋದೇ ಬಹಳ ಮುಖ್ಯವಾದ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸ್ತಾವೆ. ಯಾವ ರಾಜಕಾರಣಿಗಳು ಒಬ್ಬ ಅಧಿಕಾರಿಯನ್ನ ಬೆಂಬಲಿಸಲ್ಲ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಆ ಅಧಿಕಾರಿ ಪ್ರಾಮಾಣಿಕನಾಗಿದ್ದಾನೆ ಅಂತ ನಾವು ಅಂದ್ಕೋಬಹುದು. ಈ ವಿಚಾರದಲ್ಲೂ ನನಗೆ ಬಹಳ ಸ್ಪಷ್ಟವಾಗಿ ಅನ್ನಿಸುವುದೇನು ಅಂದ್ರೆ ಅನಿಲ್ ಕುಮಾರ್ ಅವರು ಪ್ರಾಮಾಣಿಕರಾಗಿದ್ರು ಅನ್ನೋ ಸಾಬೀತಾಗುತ್ತೆ. ಯಾಕಂದ್ರೆ ಯಾವ ಬೆಂಗಳೂರಿನ MLAಗಳು ಕೂಡ ಅವರಿಗೆ ಬೆಂಬಲ ಕೊಟ್ಟಿಲ್ಲ. ಅವರು ಅವರ ಮಾತನ್ನ ಕೇಳ್ತಾ ಇರಲಿಲ್ಲ. ಕಾನೂನುಬದ್ಧವಾಗಿ ಏನನ್ನ ಮಾಡಬಹುದಾಗಿತ್ತೋ ಅದನ್ನ ಅನಿಲ್ ಕುಮಾರ್ ಮಾಡ್ತಾ ಇದ್ರು. ಅದು ರಾಜಕಾರಣಿಗಳಿಗೆ ಸಹಿಸ್ತಾ ಇರಲಿಲ್ಲ. ಇವರೆಲ್ಲ ಸೇರಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇಳಿದ್ರು. ಮುಖ್ಯಮಂತ್ರಿಗಳು ಈ ಶಾಸಕರ ಒತ್ತಡದ ಮೇಲೆ ನಡೆಯುವಂತ ಒಂದು ಸ್ಥಿತಿ ಬರೋದು ಅಪಾಯಕಾರಿ. ಮುಖ್ಯಮಂತ್ರಿ ಇಂಡಿಪೆಂಡೆಂಟ್ ಆದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ, ಸ್ವತಂತ್ರ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ಅವನು ಮುಖ್ಯಮಂತ್ರಿ. ಆದರೆ ಈ ಶಾಸಕರ ಒತ್ತಡಕ್ಕೆ ಮಣಿಯುವುದಿದೆಯಲ್ಲ, ಅದು ಇಡೀ ಆಡಳಿತ ವ್ಯವಸ್ಥೆಯನ್ನು ನಾಶಪಡಿಸುತ್ತೆ. ಬೆಂಗಳೂರಿನಲ್ಲಿ ಇವತ್ತಿನ ದಿನ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರ ಬಹುಮುಖ್ಯವಾದ ಕಾರಣ ಏನಿದೆ ಅಂದ್ರೆ ಅದು ನಿರ್ವಹಣೆಯ ವೈಫಲ್ಯ. ಆ ನಿರ್ವಹಣೆಯ ವೈಫಲ್ಯಕ್ಕೆ ರಾಜಕಾರಣಿಗಳು, ಸರ್ಕಾರ ಕಾರಣ. ಅಧಿಕಾರಿಗಳನ್ನು ನೀವು ಕೆಲಸ ಮಾಡೋದಕ್ಕೆ ಅವ್ರಿಗೆ ಸ್ವತಃ ಸ್ವಾತಂತ್ರ್ಯವನ್ನು ಕೊಡಲಾದ್ರೆ ಇನ್ನೇನು ಮಾಡ್ತೀರಿ ನೀವು? ಅವ್ರಿಗೆ ಸ್ವಾತಂತ್ರ್ಯ ಕೊಡಿ, ಅವರು ಸರಿಯಾಗಿ ಕೆಲಸ ಮಾಡಿದ ಪ್ರಶ್ನೆ ಮಾಡಿ. ಅವ್ರು ಯಾವುದೋ ಒಂದು 430 ಕೋಟಿ ರೂಪಾಯಿ ಇದನ್ನ ಯಾವುದೋ ಒಂದು ಸಂಸ್ಥೆ ಕೊಟ್ಟರು ಅಂದ್ರೆ ಯಾಕೆ ಕೊಟ್ರಿ ಅಂತ ಕ್ಲಾರಿಫಿಕೇಶನ್ ಕೊಡಿ. ಕ್ಲಾರಿಫಿಕೇಶನ್ ಕೊಡಬೇಕಾದ ಅಧಿಕಾರಿಗಳ ಕರ್ತವ್ಯ. ಆದರೆ KRDL ಅಂತ ಒಂದು ಸಂಸ್ಥೆ, ಸರ್ಕಾರಿ ಸಂಸ್ಥೆ ಕೊಡಲೇ ಕೊಡುದು ನನಗೆ ಸಿಟ್ಟು ಬರುತ್ತೆ ಅಂದ್ರೆ ಏನರ್ಥ? ನೀವು ಯಾರಿಗೆ ಗುತ್ತಿಗೆ ಕೊಡಿಸೋದಕ್ಕೆ ಹೊರಟಿದ್ದೀರಿ? ಯಾರಿಗೆ ಗುತ್ತಿಗೆ ಕೊಡಬೇಕಾಗಿತ್ತು? ನಿಮ್ಮ ಇಂಟರ್ಫಿಯರೆನ್ಸ್, ರಾಜಕಾರಣಿಗಳ ಏನೊಂದು ಲಕ್ಷ್ಮಣ ರೇಖೆ ಇರಬೇಕು. ರಾಜಕಾರಣಿಗಳು ಎಲ್ಲಿಯವರೆಗೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಹುದು. ಸೊ ಇದೆಲ್ಲ ಯಾವಾಗಿಂದ ಪ್ರಾರಂಭ ಆಗಿದೆ ಅಂತಂದ್ರೆ ಒಂದು ವರ್ಗಾವಣೆ ದಂಧೆ ಆದದ್ದು. ಅದು ದೇವರಾಜ ಅರಸು ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಆ ವರ್ಗಾವಣೆ ಒಂದು ದಂಧೆ ಆದದ್ದು. ಮುಂದೆ ಇಡೀ ಈ ಅಧಿಕಾರಶಾಹಿಯ ನಿಯಂತ್ರಣವನ್ನ ಈ ಶಾಸಕರು ಅನ್ನುವರು ಪಡೆದುಕೊಳ್ಳಬೇಕು. ಒಂದು ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಇದ್ರೆ ಅಲ್ಲಿ ತಹಶೀಲ್ದಾರ್ನಿಂದ ಹಿಡಿದು PWD ಇಂಜಿನಿಯರ್ನಿಂದ ಹಿಡಿದು ಕಂದಾಯ ಎಲ್ಲರೂ ಅವ್ರು ಹೇಳಿದವರು ಇರ್ಬೇಕು. ಯಾಕಿರ್ಬೇಕು? ನೀವು ನಿಜವಾದ ಶಾಸಕ ಆಗಿದ್ರೆ ಯಾವುದೇ ಅಧಿಕಾರಿಯಿಂದ ನೀವು ಕೆಲಸ ತೆಗೆದುಕೊಳ್ಳುವ ಶಕ್ತಿ ಇರಬೇಕು ನಿಮ್ಗೆ. ಹಾಗಿದ್ದರೆ ನೀವು ಶಾಸಕ. ನೀವು ಇಡೀ ವ್ಯವಸ್ಥೆಯನ್ನ ನಿಮಗೆ ಬೇಕಾದಂಗೆ ಬಳಸ್ಕೊಳ್ಳುವುದಕ್ಕೆ, ನಿಮ್ಮ ರಾಜಕೀಯ ವಿರೋಧಿಗಳನ್ನ ಮೆಟ್ಟುವುದಕ್ಕೆ ನೀವು ಬಳಸ್ಕೊತೀರಿ. ಒಬ್ಬ ಶಾಸಕನಿರುವ ಕ್ಷೇತ್ರ ಇದೆ, ಬರೋ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಲ್ಲ ಆ ಶಾಸಕ ಹೇಳಿದ್ರು ಇರ್ಬೇಕು. ಅವನು ಹಾಕಿಸ್ಬೇಕು. ಯಾಕಿರ್ಬೇಕು? ಅವನು ನಾಳೆ ಇವನು ಋಣದಲ್ಲಿ ಇರಬೇಕು. ಅವನು ಬಾಂದ್ರೆ ಬರ್ಬೇಕು, ಕುತ್ಕಂದ್ರೆ ಕುತ್ಕೋಬೇಕು, ಇನ್ನೊಬ್ರಿಗೆ ಹೊಡಿ ಅಂದ್ರೆ ಹೊಡಿಬೇಕು, ಇನ್ನೊಬ್ರು ಮರ್ಡರ್ ಮಾಡಬೇಕು ಅಂದ್ರೆ ಮರ್ಡರ್ ಮಾಡಬೇಕು. ಅಂತ ಒಂದು ರಾಜಕೀಯ ವ್ಯವಸ್ಥೆಗೆ ನಾವು ತಲುಪಿದ್ದೇವೆ. BBMP ಒಂದು ಕೈಗನ್ನಡಿಗೆ ಮಾತ್ರ. ಯಾಕಂದ್ರೆ BBMP ಅತಿ ಹೆಚ್ಚು ಆದಾಯ ಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು. ಇಲ್ಲಿರುವ ಬಹುತೇಕ ಒಂದು ಕಡೆ ಕಾರ್ಪೊರೇಟರ್ಗಳು ನುಂಗುತ್ತಾ ಕಬಳಿಸ್ತಾ ಹೋಗ್ತಾರೆ. ಯಾವನು ಪವರ್ಫುಲ್ ಕಾರ್ಪೊರೇಟರ್ ಇರ್ತಾನೆ ಅವನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ತಗೊಂಡು ಅದರಲ್ಲಿ ಪರ್ಸೆಂಟೇಜ್ ತಗೋತಾನೆ. ಪ್ರತಿಯೊಂದರಲ್ಲೂ ಕಾಸು ಹೊಡೆಯುವಂತಹದ್ದು. ಸೊ ಅಂತ ಒಂದು ವ್ಯವಸ್ಥೆ ಇದಾಗಿದೆ. ಆ ಕಾರಣಕ್ಕಾಗಿ ಅನಿಲ್ ಕುಮಾರ್ ಅವರನ್ನ ಇಲ್ಲಿ ಬಲಿಪಶು ಮಾಡಲಾಗಿದೆ, ತಲೆದಂಡ ಅವರಿಗೆ ಅವರ ತಲೆದಂಡವನ್ನು ಪಡೆಯಲಾಗಿದೆ ಅನ್ನುವ ಮಾತು. ಸೊ ಅದರ ಜೊತೆಗೆ ಇನ್ನೊಂದು ಇದರಲ್ಲಿ ಸುದ್ದಿ ಇದೆ. ವರ್ಗಾವಣೆ ಪ್ರಶ್ನಿಸಿ CATಗೆ ಮೊರೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಇದೆ.
ವರ್ಗಾವಣೆ ಪ್ರಶ್ನಿಸಿ ಅನಿಲ್ ಕುಮಾರ್ ಅವರು ಕೇಂದ್ರ ಆಡಳಿತ ನ್ಯಾಯಮಂಡಳಿ ಮೊರೆ ಹೋಗಲಿದ್ದಾರೆ ಎಂಬ ಸುದ್ದಿಯೂ ಹರಿದಾಡುತ್ತಿದೆ. ಈ ಬಗ್ಗೆ ಖಚಿತಪಡಿಸಲು ಹಲವು ಬಾರಿ ಪ್ರಯತ್ನಿಸಿದರೂ ಅನಿಲ್ ಕುಮಾರ್ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನ್ಯಾಚುರಲಿ ಪ್ರಾಮಾಣಿಕ ಅಧಿಕಾರಿ ಅದರ ದುಃಖ ಆಗುತ್ತೆ, ನೋವಾಗುತ್ತೆ. ನೀವು ಇಡೀ ಬ್ಯೂರೋಕ್ರಸಿಯನ್ನ ನೀವು ಫುಟ್ಬಾಲ್ ಆಡದಂತೆ ಆಡ್ತೀರಲ್ಲಪ್ಪ ನೀವು ರಾಜಕಾರಣಿಗಳು. ನೀವು ಒದ್ದಲು ಹೋಗಿ ಬೀಳ್ಬೇಕು. ಹೀಗಾಗಿ ಇಡೀ ಒಂದು ಬ್ಯೂರೋಕ್ರಸಿ ಭ್ರಷ್ಟತೆಯ ಕೂಪ ಆಗಿದೆ. ಅದರ ಬಹಳ ಜವಾಬ್ದಾರಿ ನಮ್ಮ ರಾಜಕೀಯ ವ್ಯವಸ್ಥೆಗಿದೆ, ನಮ್ಮ ರಾಜಕಾರಣಿಗಳಿಗಿದೆ. ಅದರ ಒಂದು ಲಕ್ಷಣ ಇಲ್ಲಿ ಕಾಣ್ತಾ ಇದೆ. ನಾನು ಮೊನ್ನೆ ಮಾತನಾಡಬೇಕಾದ್ರೆ COVID-19 ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ಈ ಒಂದು ರೋಗದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನೀವು ಕಾಸು ಹೊಡೆಯೋದಕ್ಕೆ ಅಂಗಡಿ ತೆಕ್ಕೊಂಡು ಕೂತ್ಕೋತಿರಲ್ಲ. ನಿಮಗೆ ಮಾನ ಮರ್ಯಾದೆ ಲಜ್ಜೆ ಯಾವ್ದಾದ್ರು ಆತ್ಮ ಅನ್ನೋದಿದೆಯಾ ನಿಮಗೆ? ಮನಸ್ಸು ಅನ್ನೋದಿದೆಯಾ ನಿಮಗೆ? ಸಾವು ನಿಮ್ಮ ಮನೆ ಬಾಗಿಲು ಬಂದು ಸಾವು ಬಾಗಿಲು ಬಡಿಬೋದು ಅಂತ ನಿಮ್ಗೆ ಅನ್ಸಲ್ವ? ನಿಮಗೆ ಹೃದಯವನ್ನು ಪೂರ್ಣ ಕಳ್ಕೊಂಡ್ಬಿಟ್ಟಿದ್ದೀರಾ? ಕೇವಲ ಹಣ ಮಾಡೋದೇ ನಿಮ್ಮ ಉದ್ದೇಶ ಆಗಿದೆಯಾ? ಇದರ ಹಿಂದೆ ನಾನು ನನಗೆ ಕಾಣ್ತಾ ಇದೆ, ಈ ಬದಲಾವಣೆ ಹಿಂದೆ ಒಂದು ಈ ರಾಜಕಾರಣಿಗಳ ದುಷ್ಟ ಹಸ್ತ ಕಾಡ್ತಾ ಇದೆ. ಆ ಹಸ್ತವೇ ಹೋಗಿ ಅನಿಲ್ ಕುಮಾರ್ ಅವರ ಕತ್ತು ಹಿಸುಕಿದೆ, ಅವರ ತಲೆದಂಡ ಪಡೆದಿದೆ ಅಂತ. ಇದು ಇಡೀ ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ಒಂದು ಕೈಗನ್ನಡಿ. ಇವತ್ತಿನ ಆಡಳಿತ ಮತ್ತು ರಾಜಕೀಯ ವ್ಯವಸ್ಥೆ ನಡುವಿನ ಸಂಬಂಧ, ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳ ನಡುವಿನ ಸಂಬಂಧ, ಅದರ ಹಿಂದಿರುವ ಕರಿ ನೆರಳುಗಳು ಎಲ್ಲವನ್ನ ಇದು ತೋರಿಸುತ್ತೆ. ಇದು ಸಾಂಕೇತಿಕ ಮಾತ್ರ. ಈ ಒಂದು ಸಂದರ್ಭದಲ್ಲಿ ನನಗನ್ನಿಸುವ ಹಾಗೆ ಅಧಿಕಾರಿಗಳ ವರ್ಗಾವಣೆ ಈ ವಿಚಾರದಲ್ಲಿ ರಾಜಕೀಯ ಹಸ್ತಕ್ಷೇಪ ಎಲ್ಲೂ ಇರ್ಬೋದು. ಒಂದು ಇಂಡಿಪೆಂಡೆನ್ಸ್ ಇರಬೇಕು, ಅಂಥ ಒಂದು ವ್ಯವಸ್ಥೆ ಬರಬೇಕು. ಎಲ್ಲಿವರೆಗೆ ಶಾಸಕರು ಕಾರ್ಪೊರೇಟರ್ಗಳ ಹಸ್ತಕ್ಷೇಪ, ರಾಜಕಾರಣಿಗಳ ಹಸ್ತಕ್ಷೇಪ ವರ್ಗಾವಣೆಯಲ್ಲಿ ಇರುತ್ತೋ ಅಲ್ಲಿಯವರೆಗೆ ಆಡಳಿತ ಸುಧಾರಿಸಲ್ಲ. ಅಲ್ಲಿಯವರೆಗೆ ಈ ಕೊರೋನಾ ಅಂತ ರೋಗ ಬಂದರೆ ಅದು ಮಾನವ ಕುಲವನ್ನು, ಇಡೀ ಜನ ಸಮುದಾಯವನ್ನು ನುಂಗಿದ್ರು ಕೂಡ ನಾವು ಏನು ಮಾಡೋದಕ್ಕೆ ಯಾಕಾಗಲ್ಲ ಅಂದರೆ ಇದರಿಂದಿರುವ ಭ್ರಷ್ಟತೆಯೇ ಆಗಿದೆ. ಸೊ ಇದು ಆಗಿತ್ತು ಇವತ್ತಿನ ಮೀಡಿಯಾ ವಾಚ್. ಕೇವಲ ಒಂದು ಸುದ್ದಿಯ ಬಗ್ಗೆ ಮಾತನಾಡಿದ್ದೀನಿ, ಯಾಕಂದರೆ ಇದು ಸಾಂಕೇತಿಕವಾದ್ದರಿಂದ. ಇನ್ನಷ್ಟು ವಿಚಾರಗಳನ್ನ ಇನ್ನೊಂದು ಸಲ ಬಂದು ತಮ್ಮ ಜೊತೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಭಾನುವಾರ. ಎಲ್ಲರಿಗೂ ನಮಸ್ಕಾರ.